ಎಷ್ಟು ದುಡ್ಡು ಕೊಡ್ಬೇಕು ಸರ್? ಈಗ ಊಟ ಚೆನ್ನಾಗಿರೋದು ಕೊಡ್ಬೇಕು ಅಥವಾ ಇನ್ನಿತರ ವಸ್ತುಗಳು ಕೊಡ್ಬೇಕು, ಗಾಂಜಾ ಈ ತರ ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕಾಗತ್ತೆ ಅಂತ? ಇವಾಗ ಗಾಂಜಾ ತಂದು ಕೊಡಂತಂದ್ರೆ ಒಂದು 1000 ರೂಪಾಯಿ ಕೊಡ್ಬೇಕು ಸರ್. ಯಾರಿಗೆ ಕೊಡ್ಬೇಕು? ವಾರ್ಡನ್ಸ್ ಸರ್, ವಾರ್ಡನ್ಸ್ ಒಂದ್ 500 ಕೊಡ್ಬೇಕು, ಜೈಲರ್ಗೆ ಒಂದ್ 500 ಕೊಡ್ಬೇಕು, ಸೂಪ್ರೆಂಟ್ಗೆ ಒಂದ್ 500 ಕೊಟ್ರೆಗಿನ ಒಂದು 1/4 kg ಒಂದ್ ಅರ್ಧ kg ತಂದು ಕೊಡ್ತಾರ ಸರ್ ಗಾಂಜಾ. ಮತ್ತೆ ಅವ್ರಿಗೆ ಬಿರಿಯಾನಿ ಬೇಕಂತಂದ್ರೆ ಒಂದೊಂದು ಬಿರಿಯಾನಿ ಬೇಕಂದ್ರೆ ಒಂದ್ ಸೆಲ್ಲಲ್ಲಿ ಕೈದಿಗಳು, ರೌಡಿ ಶೀಟರ್ಗಳು 3 ಜನ ಇರ್ತಾರ ಸರ್ ಒಂದೇ ಕೇಸಲ್ಲಿ ಸರ್. ಅವ್ರು ಒಂದೇ ಕೇಸಲ್ಲಿ 3 ಜನ 4 ಜನ ಇರ್ತಾರ ಸರ್. ಅವ್ರಿಗೆ ಇಷ್ಟು ಬಿರಿಯಾನಿ ಬೇಕಂದ್ರೆಗಿನ ವಾರ್ಡನಿಗೆ ಒಂದ್ 500, ಜೈಲರ್ಗೆ ಒಂದ್ 500, ಅಸಿಸ್ಟೆಂಟ್ಗೆ ಒಂದ್ 500, ಸೂಪ್ರೆಂಟ್ಗೆ ಒಂದ್ 1000 ಹೋಗ್ಬೇಕು ಸರ್. ಈ ತರ ಹೋದ್ರೆ ತಂದು ಕೊಡೋದು ಸರ್. ಇಲ್ಲಾಂದ್ರೆ ಈ ಬೆಳಗ್ಗಿನಿಂದ ಸಂಜೆವರೆಗೂ ರಾತ್ರಿ ಮಲಗುವವರೆಗೂ ಏನೇನ್ ಕಾರ್ಯ ಚಟುವಟಿಕೆ ಇರ್ತವೆ ಮತ್ತೆ ಏನೇನ್ ಫುಡ್ ಗಳು ಕೊಡ್ತಾರೆ, ವ್ಯವಸ್ಥೆ ಹೆಂಗಿದೆ ಸರ್? ಅಂದ್ರೆ ರೂಮ್ ಒಂದ್ ರೂಮ್ಗೂ ಮತ್ತೊಂದ್ ರೂಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ತರನಾದಂತ ಫುಡ್ ಗಳು ಇದೆ ಅಂತ ಸರ್? ಅಲ್ಲಿ ಟಿಫಿನ್ ಬಂದು ಬೆಳಿಗ್ಗೆ ಟಿಫಿನ್ ಇದು ಸೋಮವಾರ ಬೆಳಿಗ್ಗೆ ಪುಳೋಗ್ರಿ ಮಾಡ್ತಾರ ಸರ್. ಇವತ್ತು ಬುಧವಾರ ಅಲ್ಲ ಸರ್, ಇವತ್ತು ಬುಧವಾರ ಅವಲಕ್ಕಿ ಮಾಡ್ತಾರ ಸರ್. ಇವತ್ತು ಅವಲಕ್ಕಿ. ಶನಿವಾರ ಬಂದು ಚಿತ್ರಾನ್ನ ಮಂಗಳವಾರ ಬಂದು ಚಿತ್ರಾನ್ನ ಮಾಡ್ತಾರ ಸರ್. ಶನಿವಾರ ಬಂದು ಪುಳೋಗ್ರಿ ಮಾಡ್ತಾರ ಸರ್. ಶುಕ್ರವಾರ ಬಂದು ಇದು ನವಣಕ್ಕಿ ಅನ್ನ ಮಾಡ್ತಾರ ಸರ್. ಈ ತರ ಮಾಡ್ತಾರ ಸರ್. ಆಗ ಸೋಮವಾರ ಗಟ್ಟಿ ಬೇಳೆ ಮಾಡ್ತಿದ್ರು ಸರ್. ಈಗ ಮಾಡದೇ ಬಿಟ್ಟಿದ್ದಾರೆ ಸರ್. ಯಾರೋ ಹೊಸ ಸೂಪ್ರೆಂಟ್ ಬಂದ್ಬಿಟ್ಟಿದಾರಂತ ಸರ್. ಅವರು ಬ್ಯಾಳೆ ಗೀಳೆ ಅವೆಲ್ಲ ತೆಗೆದಾಕ್ಬಿಟ್ಟಿದಾರ ಸರ್. ಮಾಡೋದು ಬ್ಯಾಳೆ ಗಿಳೆ ಅವ ಚೆನ್ನಾಗ್ ಮಾಡ್ತಿದ್ರು ಸರ್. ಈಗ ಎಲ್ಲ ನೀರು ಆಗ್ತಿದೆ ಅಂತ ಸರ್. ಯಾಕಂದ್ರೆ ನಾನು ಇವನ್ನೆಲ್ಲ ಯಾಕೆ ತಿಳ್ಕೊಂತಂದ್ರೆ ಈಗ ನಾನು ಎಂಟ್ರಿಗೆ ಹೋಗ್ತಿದ್ದೆ ಸರ್. ಹುಡುಗರು ನಮ್ ಫ್ರೆಂಡ್ಸ್ ಒಳಗಡೆ ಇದ್ರಂತ ಎಂಟ್ರಿಗೆ ಹೋಗ್ತಿದ್ದ. ಎಂಟ್ರಲ್ಲಿ ಹೇಳಿದ್ರು ಸರ್. ಆಗ ನಾವು ಇರಾಕಾರ ಎಂಟ್ರಿ ಹೆಂಗಿತ್ತು ಗೊತ್ತಾ ಸರ್? ಒಂದು ಜಾಡ್ರಿ ಇದ್ದಂಗಿತ್ತು ಸರ್. 10 ರೂಪಾಯಿ ಕೊಟ್ರೆ ಸುಂಕೆ ಒಳಗಡೆ ಬಿಡ್ತಿದ್ರು ಸರ್ ಜಾಡ್ರಿ. ಅದ್ರೆಲ್ಲ ದುಡ್ಡು ಕೊಡ್ತಿದ್ರು ಸರ್ 10 ರೂಪಾಯಿ. ಇವಾಗ ಹಂಗಿಲ್ಲ ಸರ್. ಸೆಂಟ್ರಿ ಗ್ಲಾಸ್ ಮಾಡಿಬಿಟ್ಟಿದ್ರು ಸರ್. ಆ ಕಡೆ ಟೆಲಿಫೋನ್ ಈ ಕಡೆ ಟೆಲಿಫೋನ್ ಮಾತಾಡಬೇಕಾಗುತ್ತೆ ಸರ್. ಅಲ್ಲ, ಈಗ ಸಿಸಿ ಕ್ಯಾಮ್ರಾ ಇರ್ತವೆ, ಬಾಡಿ ಕ್ಯಾಮ್ರಾಗಳು ಇರ್ತವೆ ಅಂತ ಹೇಳ್ತಾರೆ. VIP ಗೆ ಯಾರಿಗೂ ಆತರ ಟ್ರೀಟ್ ಇಲ್ಲ, ಸಾಮಾನ್ಯ ಕೈದಿಗಳಂತ ನೋಡ್ತಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೆಂಗ್ ಸಪ್ಲೈ ಮಾಡಕ್ ಸಾಧ್ಯ ಅಂತ? ಅದೇ ಹೇಳ್ತಾನಲ್ಲ ಸರ್. ವಾರ್ಡನ್ಸ್ಗೆ ಇಲ್ಲ ಎಂಟ್ರಲ್ಲಿ ಅರ್ಧ ಜನ ರೂಮಲ್ಲಿ ಇದ್ದಾರೆ ಸರ್ ವಾರ್ಡನ್ಸ್. ಇವ್ರಿಗೊಂದು 500 ಕೊಡ್ತಾರೆ. 500 ಕೊಟ್ಟಿನಿ ಬಿಡ, ನಾನ್ ತಗೊಂಡು ಹೋಗ್ತೀನಿ, ನೀನ್ 500 ಕೊಟ್ಟಿದ್ದೀನಲ್ಲ ಅಂತ ತಗೊಂಡು ಹೋಗ್ತಾನ. ಅಲ್ಲಿ ಇನ್ನೊಬ್ಬ ಚಕ್ರ ಇರ್ತಾರ ಸರ್, ಅವ್ರಿಗೆ ಒಂದು 500 ಹಂಗೆ ಒಳಗಡೆ ತಗೊಂಡು ಹೋಗ್ತಾರ ಸರ್. 500 ಕೊಟ್ಟು ಹಂಗೆ ತಗೊಂಡು ಹೋಗ್ಬಿಡ್ತಾರ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.